MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ರೋಚಕ ಘಟ್ಟ ತಲುಪಿರುವಂತ ಪಟ್ಟದ ಬಡದಾಟ. ದೆಹಲಿಯಲ್ಲಿ ಗರಿಗೆದರಿದಂತ ರಾಜ್ಯ ರಾಜಕೀಯ. ನಾಯಕತ್ವ ಬದಲಾವಣೆ, ಈ ಪಟ್ಟದ ವಿಚಾರ ಈಗ ರೋಚಕ ಹಂತವನ್ನು ತಲುಪಿದೆ. ದೆಹಲಿಗೆ ಈಗ ರಾಜಕೀಯ ಶಿಫ್ಟ್ ಆಗಿದೆ. ರಾಜ್ಯದ ದೆಹಲಿಯಲ್ಲಿರುವಂತಹ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ವೋಟ್ ಚೋರಿ 2.2 ಕ್ಯಾಂಪೇನ್ ಈಗ ಶುರುವಾಗಿದೆ. ಹೋರಾಟ. ಇಬ್ಬರೂ ಕೂಡ ಈ ಒಂದು ಅಭಿಯಾನದಲ್ಲಿ ಅಥವಾ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಹೋರಾಟದಲ್ಲಿ ಇಬ್ಬರು ಕೂಡ ಸದ್ಯಕ್ಕೆ ಭಾಗವಹಿಸಿರೋದು. ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ವೋಟ್ ಚೋರಿ ಅನ್ನೋದು ಕೇವಲ ನೆಪ ಅಷ್ಟೇ ಅಂತ ಬಿಜೆಪಿಯವರು ಕೂಡ ಹೇಳ್ತಿರೋದು. ಈಗ ಇದೊಂದು ಕೇವಲ ಒಂದು ನೆಪ ಅಷ್ಟೇನೆ. ಆದರೆ ಇವರು ಹೋಗಿರೋದು ಬೇರೆದೇ ಉದ್ದೇಶಕ್ಕೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಶಾಸಕರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ಯತೀಂದ್ರ ಅವರು ಕೊಟ್ಟಂಥ ಹೇಳಿಕೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ವೋಟ್ ಚೋರಿ ಅನ್ನೋದು ಕೇವಲ ನೆಪ ಮಾತ್ರ, ಆದರೆ ಇಲ್ಲಿ ಹೋಗುವಂಥ ಉದ್ದೇಶ ಬೇರೆದೇ ಇದೆ. ಇನ್ನು ಪಟ್ಟದ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಸಿಎಂ ಕೂಗು. ರಾಜ್ಯ ಅಲ್ಲ, ದೆಹಲಿಯಲ್ಲೂ ಕೂಡ ಡಿಕೆ ಸಿಎಂ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಡಿಸಿಎಂ ಡಿಕೆ ಮುಂದಿನ ಸಿಎಂ ಅನ್ನೋ ಘೋಷಣೆ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಕೇಳಿ ಬರ್ತಿರೋದು. ಮುಂದಿನ ಸಿಎಂಗೆ ಜೈ ಅಂತ ಡಿಕೆಶಿ ಅಭಿಮಾನಿಗಳು ಹೇಳಿದರು. ಇನ್ನು ತುಮಕೂರಿನಲ್ಲಿ ಮತ್ತೆ ಪರಮೇಶ್ವರ್ ಮುಂದಿನ ಸಿಎಂ ಕೂಗು. ನಿನ್ನೆ ಪರಂ ಎದುರಲ್ಲೇ ಅಭಿಮಾನಿಗಳಿಂದ ಘೋಷಣೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಜಿ ಪರಮೇಶ್ವರ್ ಕಳೆದ 15 ತಿಂಗಳಿಂದ ಹೆಚ್ಚಾಗ್ತಿರುವಂತಹ ಒತ್ತಾಯ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಇಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ತುಮಕೂರಿನಲ್ಲೂ ಕೂಡ ಮತ್ತೆ ಪರಂ ಮುಂದಿನ ಸಿಎಂ ಅನ್ನೋ ಕೂಗು ಕೇಳಿ ಬಂದಿದೆ. ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನೀನು ಹೇಳಿದ್ರಾಗುತ್ತೆ, ನೀನು ಹೇಳಿದ್ರಾಗುತ್ತೆ, ನೀನು ಹೇಳಿದ್ರಾಗುತ್ತೆ. ಆಯ್ತು ಸುಮ್ಮನಿರಪ್ಪ, ಆಯ್ತು ಸುಮ್ಮನಿರಪ್ಪ, ಆಯ್ತು ಸುಮ್ಮನಿರಪ್ಪ. ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಮ್ಗೆ. ಇಲ್ಲಿ ಬೆಳಗ್ಗೆ ಹೇಳೋದ್ರೆ. ಇನ್ನು ನಾನು ಸಿಎಂ ಇಂದಿರಾ ಗಾಂಧಿ ಭವನಕ್ಕೆ ಹೋಗ್ತೀವಿ, ಒಟ್ಟಿಗೆ ಹೋಗ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವೋಟ್ ಚೋರಿ ವಿರುದ್ಧ ಹೋರಾಟಕ್ಕೆ ಸಿಎಂ ಬರ್ತಾರೆ. ನಾನು ಯಾವ ಬಿಜೆಪಿಯವರಿಗೆ ಉತ್ತರ ಕೊಡಲ್ಲ. ನಾನು ಯಾವ ಮಾತನಾಡಬೇಕು ಆಗ ಮಾತನಾಡ್ತೀನಿ. ಬಿಜೆಪಿಯವರಿಗೆ ಉತ್ತರ ಕೊಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಮಂತ್ರಿಗಳು ಮತ್ತು ತಾವಿಬ್ಬರು ಕೂಡ ಸಮಾವೇಶಕ್ಕೆ ಒಟ್ಟಿಗೆ ಹೋಗ್ತೀರಾ? ಅವರು ಬರ್ತಾ ಇದ್ದಾರೆ. ನಾನು ಅವರಿಬ್ರು ಒಟ್ಟಿಗೆ ಗಾಂಧಿ ಭವನ್, ಇಂದಿರಾ ಗಾಂಧಿ ಭವನದಿಂದ ಹೋಗ್ತೀವಿ. ಮುಖ್ಯಮಂತ್ರಿಗಳು ಮತ್ತು ತಾವಿಬ್ಬರು ಕೂಡ ಸಮಾವೇಶಕ್ಕೆ ಒಟ್ಟಿಗೆ ಹೋಗ್ತೀರಾ? ಅವರು ಬರ್ತಾ ಇದ್ದಾರೆ. ನಾನು ಅವರಿಬ್ರು ಒಟ್ಟಿಗೆ ಗಾಂಧಿ ಭವನ್, ಇಂದಿರಾ ಗಾಂಧಿ ಭವನದಿಂದ ಹೋಗ್ತೀವಿ. ಮುಖ್ಯಮಂತ್ರಿಗಳು ಮತ್ತು ತಾವಿಬ್ಬರು ಕೂಡ ಸಮಾವೇಶಕ್ಕೆ ಒಟ್ಟಿಗೆ ಹೋಗ್ತೀರಾ? ಅವರು ಬರ್ತಾ ಇದ್ದಾರೆ. ನಾನು ಅವರಿಬ್ರು ಒಟ್ಟಿಗೆ ಗಾಂಧಿ ಭವನ್, ಇಂದಿರಾ ಗಾಂಧಿ ಭವನದಿಂದ ಹೋಗ್ತೀವಿ. ನಾನು ಯಾವ ಬಿಜೆಪಿಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ. ಈ ದೇಶದ ಜನತೆಗೆ ಮಾರ್ಗದರ್ಶನ ಕೊಡ್ತೀವಿ. ನಾನು ಯಾವ ಬಿಜೆಪಿಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ. ಈ ದೇಶದ ಜನತೆಗೆ ಮಾರ್ಗದರ್ಶನ ಕೊಡ್ತೀವಿ. ನಾನು ಯಾವ ಬಿಜೆಪಿಗೂ ಉತ್ತರ ಕೊಡಕ್ಕೆ ತಯಾರಿಲ್ಲ. ಈ ದೇಶದ ಜನತೆ. ಇದೀಗ ನಾವು ನೋಡ್ತಾ ಇದ್ದೀವಿ ಈ ಯಾರ್ಯಾವ ನಾಯಕರು ಇದ್ದಾರೆ ಅಂತಲ್ಲಿ. ಬೇಳೂರು ಗೋಪಾಲಕೃಷ್ಣ ಸೇರಿದ ಹಾಗೆ ಬಹುತೇಕ ಡಿಕೆ ಬಣದ ನಾಯಕರೆಲ್ಲರೂ ಕೂಡ ಜೊತೆಯಾಗಿರೋದು ನೀವು ಗಮನಿಸ್ಬೋದು. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಿಗೆ ಹೋಗ್ತೀವಿ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ಅಂದರೆ ಇದಕ್ಕೆ ಏನು ಇಂದಿರಾ ಭವನಕ್ಕೆ. ಸಿಎಂ ಬರುವ ಮೊದಲೇ ಇಂದಿರಾ ಭವನಕ್ಕೆ ಡಿಕೆ ಭೇಟಿ. ದೆಹಲಿಯ ಇಂದಿರಾ ಭವನಕ್ಕೆ ಭೇಟಿ ನೀಡಿದಂಥ ಡಿಕೆ ಶಿವಕುಮಾರ್ ಒಂದಷ್ಟು ನಾಯಕರು ಅವ್ರನ್ನ ಬಂದು ಭೇಟಿಯಾದರು. ಇಂದಿರಾ ಭವನದಲ್ಲಿ ಊಟದ ಬಳಿಕ ಹೋರಾಟದಲ್ಲಿ ಭಾಗಿಯಾಗೋಕ್ಕೆ ಮುಂದಾಗಿದ್ದಾರೆ. ರಾಮಲೀಲಾ ಮೈದಾನಕ್ಕೆ ತೆರಳಿರುವಂಥ ನಾಯಕರು. ಇಲ್ಲಿ ಸೇರಿರೋರೆಲ್ಲ ಡಿಕೆ ಬಣದವರು ಆ ಥರ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದಷ್ಟು ಜನ ಬಂದು ಡಿಕೆ ಬಂದಿದ್ದಾರೆ ಅಂತಾಗ ಒಂದು ಮಾತನಾಡೋಕೆ ಬಂದಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಂದಿರಾ ಭವನಕ್ಕೂ ಕೂಡ ಜೊತೆ ಹೋಗ್ತೀವಿ, ಸಿಎಂ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ರೋಚಕ ಘಟ್ಟ ತಲುಪಿದೆ ಸದ್ಯಕ್ಕೆ. ದೆಹಲಿಯಲ್ಲಿ ಗರಿಗೆದರಿದಂಥ ರಾಜ್ಯ ರಾಜಕೀಯ. ಒಂದಷ್ಟು ನಾಯಕರು ಬಂದು ಅವ್ರನ್ನ ಭೇಟಿಯಾಗಿ ಅಲ್ಲಿ ಉಪಹಾರ ಸೇವಿಸಿದ್ದಾರೆ.
ಸೊ ಸದ್ಯಕ್ಕೆ ಎಲ್ಲರ ಫೋಕಸ್ ದೆಹಲಿ ಕಡೆ ಇದೆ. ಒಂದು ಕಡೆ ವೋಟ್ ಚೋರಿ ಕ್ಯಾಂಪೇನ್, ಪ್ರದೀಪ್ ಈಶ್ವರ್ ಅವ್ರನ್ನ ಕೂಡ ನಾವಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸೊ ಹೀಗೆ ಸಾಕಷ್ಟು ನಾಯಕರು ಬಂದು ಭೇಟಿಯಾಗಿರುವಂಥದ್ದಿದೆ, ನೆಲ್ಪಾಡ್ ಸೇರಿದ ಹಾಗೆ. ಸೊ ಹಿಂದಿನ ಒಂದಷ್ಟು ಪ್ರಸಕ್ತ ಇರುವಂಥವರು, ಸೊ ಹಿಂದಿನ ಒಂದಷ್ಟು ಶಾಸಕರುಗಳು, ಮಾಜಿ ಶಾಸಕರುಗಳು ಕೂಡ ಇದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.